ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಅರೆ ಇದೇನಿದು ಈ ಮಿಕ್ಸಿ ನೋಡ್ಕೊಂಡು ನಿಂತಿದೆಯಾ ಅಂತ ಹೇಳಿದಾಗ, ಹೌದ್ರಿ ನಾವು ಮೊದಲನೇ ಬಾರಿ ಅಂಗಡಿಗೆ ಬಂದಿದ್ದೀವಲ್ಲ, ಅದಕ್ಕೆ ಅವ್ರಿಗೂ ಏನಾದರೂ ಲಾಭ ಆಗಲಿ ಅಂತ ತೊಗೋಬೇಕಲ್ವ ಅಂತ ಹೇಳಿದಾಗ, ಸರಿ ಆಯಿತು, ಯಾವ್ದು ನೋಡಿದೆ, ಇದೇ ನೋಡಿದೆ ರೀ, ಕಲರು ಡಿಸೈನು ಎಲ್ಲ ಚೆನ್ನಾಗಿದೆ, ಅದಲ್ಲದೆ ದುಡ್ಡು ಕೂಡ ಕಡಿಮೆ ಇದೆ ಅಂತ ಹೇಳ್ತಾಳೆ. ನೀನು ನೋಡಿದ ಮೇಲೆ ಎಲ್ಲ ಸೂಪರಾಗೇ ಇರುತ್ತೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಅದಾದ್ಮೇಲೆ 3,500 ರೂಪಾಯಿ ಏನೋ ಆಗುತ್ತೆ. ತಗೊಳ್ಳಿ ಪಿಂಕ್ಯ ತಗೊಳ್ಳೋ, ಮೊದಲನೇ ಬೋಣಿ ನಮ್ಮದು 3,500 ರೂಪಾಯಿ, ಒಳ್ಳೆ ಬಿಸ್ನೆಸ್ ಆಗಲಿ ಕಣೋ ಅಂತ ಹೇಳಿ ಕೊಡ್ತಾರೆ. ಆದಮೇಲೆ ಸರಿ ಆಯಿತು ಅಂತ ಹೇಳಿ ಬಿಲ್ಲೆಲ್ಲ ಕೊಡ್ತಾನೆ. ಅಷ್ಟರಲ್ಲಿ ಶ್ರುತಿ ಅವ್ರ ಅಮ್ಮ ಬಂದುಬಿಟ್ಟು 1.5 ಲಕ್ಷದ್ದು ಪರ್ಚೇಸ್ ಮಾಡಿಬಿಡ್ತಾರೆ. ಆಗ ಮನೋಜ್, ರೋಹಿಣಿ ತಗೊಳ್ಳಿ ನನ್ನ ಕಡೆಯಿಂದ ಇಷ್ಟನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದಾಗ, ಅಯ್ಯೋ ಬೀಗ್ರೆ ಒಂದೇ ಸಲ 1.5 ಲಕ್ಷ ರೂಪಾಯಿಂದ ತೊಗೊಂಡ್ರಾ? ಇನ್ನು ಕೆಲವ್ರು ಇರ್ತಾರೆ 3,000 ರೂಪಾಯಿನ ತೊಗೊಳೋದಕ್ಕೆ 30 ಲಕ್ಷ ಕೊಟ್ಟು ತೊಗೊಂಡಿದ್ದೀನಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತಿರ್ತವೆ. ಇನ್ನೇನು ಮಾಡೋದಕ್ಕಾಗುತ್ತೆ, ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರವ್ರು ತೊಗೋತಾರಷ್ಟೇ ಅಂತ ಹೇಳಿ ಹೇಳ್ತಾಳೆ. ಆಗ ಇವಳು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ಮೀನಾ. ಸೂರ್ಯ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಸಕ್ಕರೆ 3,000 ರೂಪಾಯಿ ಆಗಲಿ 30,000 ರೂಪಾಯಿ ಆಗಲಿ ಅವಳ ದುಡ್ಡಿಂದ ತೊಗೊಂಡಿರೋದು, ಅವಳ ಗಂಡನ ದುಡ್ಡಿಂದ ಅಲ್ಲ ಅಂತ ಹೇಳಿ ಹೇಳ್ತಾನೆ. ಆಗ ಇವಳು ಶ್ರುತಿ ಅವರ ಅಮ್ಮಂಗೆ ಕೋಪ ಬರುತ್ತೆ, ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಹೌದೌದು, ಗಂಡ ಹೆಂಡತಿ ಏನಾದರೂ ಮಾತಾಡೋಂಗಿಲ್ಲ, ಕಾವು ಅಂತ ಬಂದುಬಿಡ್ತೀರ ಅಲ್ವಾ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಅಜ್ಜಿ ಶಾಂತಿನ ಹೇಳ್ಕೊಂಡು ಬರ್ತಾರೆ. ಏನೇ ಮಿಡ್ದೆ, ನಿನಗೆ ಒಂದು ಸತಿ ಹೇಳಿದರೆ ಅರ್ಥ ಆಗಲ್ಲ, ಯಾಕೆ ಎಲ್ಲರ ಮುಂದೆ ಮೀನಿಗೆ ಅವಮಾನ ಮಾಡಿದೆ ಅಂತ ಹೇಳಿದಾಗ, ಅಯ್ಯೋ ನಾನೇನು ಅವಮಾನ ಮಾಡಿದೆ, ಇದ್ದಂಗೆ ಹೇಳಿದೆ ತಾನೇ ಅತ್ತೆ ಅಂತ ಹೇಳಿದಾಗ, ನೀನು ಇದ್ದಂಗೆ ಹೇಳ್ತಾನೆ ಇರು, ನಾನು ಎದ್ದು ಬಂದು ಅಂತ ಹೇಳಿ ಹೇಳ್ತಾರೆ. ಯಾಕತ್ತೆ ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಇನ್ನೊಂದು ಸಲ ಏನಾದರೂ ನೀನು ಮೀನಿಗೆ ಅವಮಾನ ಮಾಡಿದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ, ಹುಷಾರ ಅಂತ ಹೇಳಿ ಹೋಗ್ಬಿಡ್ತಾರೆ. ಅಬ್ಬಾ ಅವಳ ಪರವಾಗಿ ವಹಿಸ್ಕೊಳ್ಳೋಕ್ಕೆ ಇಷ್ಟು ಜನ ಬರ್ತಾರೆ. ಅವಳ ಗಂಡ, ನನ್ನ ಅತ್ತೆ ನನ್ನ ವಹಿಸ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವಳನ್ನು ಮಾತ್ರ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ ಅಂತ ಹೇಳಿ ಕೋಪ ಮಾಡ್ಕೋತಾಳೆ. ಮನೋಜ ಬಿಲ್ಲೆಲ್ಲ ಆಗಿರುತ್ತೆ. ಹಳೆ ಎಂಪ್ಲಾಯಿನೆಲ್ಲ ತೆಗೆದು ಬಿಡೋಣ, ಚೆನ್ನಾಗಿರಲ್ಲ ಇವರೆಲ್ಲ, ಒಳ್ಳೆ ಅಸಿಸ್ಟೆಂಟ್ಗಳನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲರನ್ನೂ ಕೂಡ ಕರೀತಾರೆ. ಆಗ ಸರ್ ಏನು ಸರ್ ಕರೆದ್ರಂತೆ, ಇವತ್ತೇನು ಬೇಗ ಶಾಪ್ ಕ್ಲೋಸ್ ಮಾಡ್ತಾ ಇದ್ದೀರಾ, ನಾಳೆ ಎಷ್ಟು ಗಂಟೆಗೆ ಬರಬೇಕು ಸರ್ ಅಂತ ಹೇಳಿದಾಗ, ಇವತ್ತು ಮಾತ್ರ ಅಲ್ಲ ನಾಳೆಯಿಂದ ಇನ್ಯಾವತ್ತೂ ಈ ಅಂಗಡಿ ಕಡೆ ತಲೆ ಹಾಕಿ ಕೂಡ ಮಲಗಬಾರ್ದು ಅಂತ ಹೇಳ್ತಾರೆ. ಯಾಕೆ ಸರ್ ಏನಾಯಿತು ಅಂತ ಹೇಳಿದಾಗ, ನೋಡಿ ಹೊಸ್ದಾಗಿ ನಾನು ಶೋರೂಮ್ನ ಶುರು ಮಾಡಿದ್ದೀನಿ, ಈ ಥರ ಅನ್ಎಜುಕೇಟೆಡ್ಗಳನ್ನೆಲ್ಲ ಇಟ್ಕೊಂಡು ಬಿಸ್ನೆಸ್ ಮಾಡೋದಕ್ಕಾಗೋದಿಲ್ಲ, ನನ್ನ ಲೆವೆಲೇ ಬೇರೆ, ಎಲ್ಲನೂ ನಾನು ಪ್ರೊಫೆಷ್ನಲ್ ಆಗಿ ಹ್ಯಾಂಡ್ಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವಿನ್ನೆಲ್ಲ ಹೊಡ್ಬಿಡಿ, ನಾಳೆಯಿಂದ ಬರ್ಬಿಡಿ ಸರ್, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್ ಅಂತ ಹೇಳಿದಾಗ, ನೋಡಿರಿ ನಿಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತಂದರೆ ನಾನು ನನ್ನ ಹೊಟ್ಟೆ ಮೇಲೆ ಹೊಡ್ಕೊಳ್ಳೋದಕ್ಕಾಗುತ್ತಾ? ಆ ಶೋರೂಮ್ ಅಂದರೆ ಹಾಗೆ ಒಂದು ಡಿಗ್ನಿಟಿ ಮೈಂಟೈನ್ ಮಾಡಬೇಕ್ರಿ, ಇದೆಲ್ಲ ನಿಮ್ಮಂಥ ಅನ್ಎಜುಕೇಟೆಡ್ಗಳಿಗೆ ಗೊತ್ತಾಗೋದಿಲ್ಲ, ಹೋಗಿ ಅಂತ ಹೇಳಿ ಹೇಳ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಇದಿಷ್ಟು ಶನಿವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.